ನಾಗೇಂದ್ರ ಬಂಧನವಾಗ್ತಿದ್ದಂತೆ ಬಳ್ಳಾರಿ ರಾಜಕೀಯ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನ ಒಂದು ವಿಕೆಟ್ ಅರೆಸ್ಟ್ ಆಗ್ತಿದ್ದಂತೆ ಬಿಜೆಪಿ ವಿಕೆಟ್ ಮೇಲೆ ಈಗ ಕಣ್ಣು ಬಿದ್ದಿದೆ. ಮಾಜಿ ಸಚಿವ ಬಿ ಶ್ರೀರಾಮುಲು ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಕೇಸ್ನಲ್ಲಿ ಬಂಧನ ಆಗ್ತಾರಾ ಬಿಜೆಪಿ ಮುಖಂಡ ರಾಮುಲು? ಅರಸು ಟ್ರಕ್ ಟರ್ಮಿನಲ್ ಅಕ್ರಮ ಪ್ರಕರಣದಲ್ಲಿ ಲಾಕ್ ಆಗ್ತಾರ ಶ್ರೀರಾಮುಲು? ಇದೇ ಕೇಸ್ನಲ್ಲಿ ಬಿಜೆಪಿ ಮುಖಂಡ ಟರ್ಮಿನಲ್ನ ಮಾಜಿ ಅಧ್ಯಕ್ಷನ ಬಂಧನ ಕೂಡ ಆಗಿದೆ. ಟರ್ಮಿನಲ್ನ ಮಾಜಿ ಅಧ್ಯಕ್ಷ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ವೀರಯ್ಯ ಅರೆಸ್ಟ್ ಆಗ್ತಿದ್ದಂತೆ ಶ್ರೀರಾಮುಲಿಗೆ ಈಗ ಶುರುವಾಗಿದೆ ಪುಕ. ಅರಸು ಟ್ರಕ್ ಟರ್ಮಿನಲ್ ಅಕ್ರಮದಲ್ಲಿ 50 ಕೋಟಿಯ ಅವ್ಯವಹಾರದ ಸುದ್ದಿ. ಅಕ್ರಮ ಆದಾಗ ಸಾರಿಗೆ ಸಚಿವರಾಗಿದ್ದ ಬಿ ಶ್ರೀರಾಮುಲು. ಹೀಗಾಗಿ ಟರ್ಮಿನಲ್ ಉರುಳು ಶ್ರೀರಾಮುಲುಗೂ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗ್ತಿದ್ದಂತೆ ಬಳ್ಳಾರಿ ರಾಜಕೀಯ ಈಗ ಭಾರಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನ ಒಂದು ವಿಕೆಟ್ ಅರೆಸ್ಟ್ ಆಗ್ತಿದ್ದಂತೆ ಬಿಜೆಪಿಯ ಮತ್ತೊಂದು ವಿಕೆಟ್ ಮೇಲೆ ಕಣ್ಣು ಬಿದ್ದಿದೆ. ಯಾರದು? ಮಾಜಿ ಸಚಿವ ಬಿ ಶ್ರೀರಾಮುಲು ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಕೇಸ್ನಲ್ಲಿ ಬಂಧನವಾಗ್ತಾರ ಹಾಗಾದ್ರೆ ಬಿಜೆಪಿಯ ಮುಖಂಡ ಶ್ರೀರಾಮುಲು? ಅರಸು ಟ್ರಕ್ ಟರ್ಮಿನಲ್ ಅಕ್ರಮ ಪ್ರಕರಣದಲ್ಲಿ ಲಾಕ್ ಆಗಿಬಿಡ್ತಾರ? ಹಾಗಾದ್ರೆ ಏನಿದು ಕೇಸು? ಇದೇ ಕೇಸ್ನಲ್ಲಿ ಬಿಜೆಪಿಯ ಮುಖಂಡ ಟರ್ಮಿನಲ್ನ ಮಾಜಿ ಅಧ್ಯಕ್ಷನ ಬಂಧನವಾಗಿದೆ. ಟರ್ಮಿನಲ್ನ ಮಾಜಿ ಅಧ್ಯಕ್ಷ ಆಗಿರುವಂತಹ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯ ಅರೆಸ್ಟ್ ಆಗಿದ್ದಾರೆ. ಇನ್ನು ವೀರಯ್ಯ ಅರೆಸ್ಟ್ ಆಗ್ತಿದ್ದಂತೆ ಶ್ರೀರಾಮುಲಿಗೆ ಈಗ ಶುರುವಾಗಬಿಟ್ಟಿದೆ ಪುಕ ಬಂಧನದ ಭೀತಿಯ ಭಯ ಶುರುವಾಗಬಿಟ್ಟಿದೆ. ಅರಸು ಟ್ರಕ್ ಟರ್ಮಿನಲ್ ಅಲ್ಲಿ ಅಕ್ರಮ ಆಗಿದೆ, 50 ಕೋಟಿ ಅವ್ಯವಹಾರ ಆಗಿದೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಅಕ್ರಮ ಆದಾಗ ಸಾರಿಗೆ ಸಚಿವರಾಗಿದ್ದಾರೆ ಶ್ರೀ ಬಿ ರಾಮುಲು ಅವರು. ಹೀಗಾಗಿ ಟರ್ಮಿನಲ್ ಉರುಳು ಈಗ ಶ್ರೀರಾಮುಲಿಗೆ ಸುತ್ತುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಈಗ ಬಳ್ಳಾರಿಯ ರಾಜಕೀಯ ಭಾರಿ ಸದ್ದು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಮಾಜಿ ಸಚಿವನ ಅರೆಸ್ಟ್ ಆಗ್ತಿದ್ದಂತೆ ಬಿಜೆಪಿಯ ಮತ್ತೊಂದು ವಿಕೆಟ್ ಮೇಲೆ ಈಗ ಕಣ್ಣು ಬಿದ್ದಿದೆ.